ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಜೈಲಿನಲ್ಲಿ ಸಮವಸ್ತ್ರ ಧರಿಸಿದ ಪ್ರಜ್ವಲ್ ರೇವಣ್ಣ, ಆಂಧ್ರ ಮೂಲದ ಏರ್ಟೆಲ್ ಸಿಮ್ ಬಳಕೆ ಡಿಜಿಪಿ ಅಲೋಕ್ ಕುಮಾರ್ ಸ್ಪಷ್ಟನೆ. ಅರಸೀಕೆರೆ ಸಾರ್ವಜನಿಕ ಆಸ್ಪತ್ರೆ ವೈಫಲ್ಯ, ಮಕ್ಕಳಿಗೆ ವಿಟಮಿನ್ ಕ್ಯಾಪ್ಸೂಲ್ ಇಲ್ಲದೆ ಪೋಷಕರ ಆತಂಕ, ಸಮಸ್ಯೆ ಬಗೆಹರಿಸದಿದ್ದರೆ ಉಗ್ರ ಪ್ರತಿಭಟನೆಯ ಎಚ್ಚರಿಕೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆ ಖಂಡನೀಯ, ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ, ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಗೃಹದಲ್ಲಿ ಕೈದಿಯಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಫೋನ್ ಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ ಡಿಜಿಪಿ ಅಲೋಕ್ ಕುಮಾರ್ ಮಾಧ್ಯಮಗಳಿಗೆ ವಿವರಣೆ ನೀಡಿದ್ದಾರೆ. ಸಿಸಿಬಿ ಪೊಲೀಸರು ಜೈಲಿನ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ ವೇಳೆ ಪ್ರಜ್ವಲ್ ರೇವಣ್ಣ ಇದ್ದ ಬ್ಯಾರಕ್ನಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಪತ್ತೆಯಾಗಿದೆ. ಪ್ರಜ್ವಲ್ ರೇವಣ್ಣ ಇದುವರೆಗೆ ಜೈಲಿನ ಸಮವಸ್ತ್ರವನ್ನು ಧರಿಸಿಲ್ಲ. ಈ ಬಗ್ಗೆ ಈಗಾಗಲೇ ಹಲವು ಬಾರಿ ಎಚ್ಚರಿಕೆ ನೀಡಿದರೂ ಅವರು ಸಮವಸ್ತ್ರ ಧರಿಸಲು ಮುಂದಾಗಿಲ್ಲ ಎಂದು ಡಿಜಿಪಿ ತಿಳಿಸಿದ್ದಾರೆ. ಜೈಲಿನಲ್ಲಿ ಜಾಮರ್ಗಳನ್ನು ಅಳವಡಿಸಲಾಗಿದ್ದು ಇತರೆ ನೆಟ್ವರ್ಕ್ಗಳು ಸಿಗುವುದಿಲ್ಲ. ಆದರೆ ಜೈಲಿನಲ್ಲಿ ಆಂಧ್ರಪ್ರದೇಶ ಮೂಲದ ಏರ್ಟೆಲ್ ಸಿಮ್ಗಳು ಹೆಚ್ಚಾಗಿ ಬಳಕೆಯಾಗುತ್ತಿರುವುದು ತನಿಖೆಯಿಂದ ಗೊತ್ತಾಗಿದೆ. ಜೈಲಿನಲ್ಲಿ ಇಷ್ಟೆಲ್ಲ ಕಾವಲು ಮತ್ತು ಎಚ್ಚರಿಕೆಗಳಿದ್ದರೂ ಏರ್ಟೆಲ್ ಅವರು ಸಿಮ್ಗಳನ್ನು ಹೇಗೆ ಒದಗಿಸುತ್ತಿದ್ದಾರೆ ಎಂಬ ಬಗ್ಗೆ ಪರಿಶೀಲನೆ ನಡೆಯುತ್ತಿದೆ. ಜೈಲಿನಲ್ಲಿ ನಿರ್ಬಂಧವಿದ್ದರೂ ಆಂಧ್ರ ಮೂಲದ ಏರ್ಟೆಲ್ ನೆಟ್ವರ್ಕ್ ಮಾತ್ರ ಸಿಗುತ್ತಿರುವುದರಿಂದ ಈ ಪ್ರಕರಣದಲ್ಲಿ ಏರ್ಟೆಲ್ ಕಂಪನಿಯನ್ನು ಸಹ ಆರೋಪಿ ಮಾಡಲು ಯೋಚಿಸಿದ್ದೇನೆ ಎಂದು ಅಲೋಕ್ ಕುಮಾರ್ ತಿಳಿಸಿದ್ದಾರೆ. ಕರ್ತವ್ಯ ಲೋಪ ಹಾಗೂ ಭದ್ರತಾ ವೈಫಲ್ಯದ ಹಿನ್ನೆಲೆ ಸಂಬಂಧಪಟ್ಟ ಅಧಿಕಾರಿಯ ವಿರುದ್ಧ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ. ದಾಳಿ ನಡೆಯುವುದಕ್ಕೂ ಹಿಂದಿನ ದಿನವೇ ಆ ಅಧಿಕಾರಿಯನ್ನ ವರ್ಗಾವಣೆ ಮಾಡಲಾಗಿದ್ದು, ಸಂಜೆ ಈ ರೀತಿ ಮೊಬೈಲ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಈಗ ಕಠಿಣ ಕ್ರಮ ಜರುಗಿಸಲಾಗಿದೆ. ಒಂದು ವೇಳೆ ಜೈಲಿನ ವೈಫೈ ಬಳಸಿರುವುದು ಕಂಡುಬಂದರೂ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿಜಿಪಿ ಎಚ್ಚರಿಕೆ ನೀಡಿದ್ದಾರೆ. ಅದೇ ಮಾನ್ಯ ಗೃಹ ಸಚಿವರ ಆದೇಶ ಪ್ರಕಾರ ಅವರು ಸಿಸಿನವರಿಗೆ ತಿಳಿಸಿದ್ದಾರೆ. ಸಿಸಿನವರು ಅಲ್ಲಿ ಹೋಗಿ 2 ಗಂಟೆಗೆ ಅಷ್ಟು 10 ನಿಮಿಷ 15 ನಿಮಿಷ ನಾನಿದ್ದೆ. ಅವರು 4-5 ಅವರ್ಸ್ ರೇಡ್ ಅವರು ಮಾಡಿದ್ದಾರೆ. ಅವರೆಲ್ಲ ಕಡೆ ಸರ್ಚ್ ಮಾಡಿದ್ದಾರೆ. ಆದರೆ ಇದು ಪ್ರಜ್ವಲ್ ರೇವಣ್ಣದು ಸೆಲ್ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಒಂದು ಪೆನ್ ಡ್ರೈವ್ ಸಿಕ್ಕಿದೆ, ಮತ್ತೆ ಒಂದು ಚಾರ್ಜರ್ ಸಿಕ್ಕಿದೆ. ಅದು ಕೇಳಿದಾಗ ಅವರು ಅಸ್ಪಷ್ಟವಾಗಿ ಉತ್ತರ ಬಹುಶಃ ಅವರು ಮಿಸ್ಗೈಡ್ ಮಾಡೋಕ್ಕೆ ಇನ್ನು ಟ್ರೈ ಮಾಡ್ತಾ ಇದ್ದಾನೆ. ಈಗ ನಾವು ಇದು ಗೊತ್ತಾಯ್ತು ಕಿ ಅವನು ಯೂಸ್ ಮಾಡ್ತಾ ಇದ್ದಾನೆ. ಸೊ ಆ ಭಾಗದಲ್ಲಿ ಇರುವಂತಹ ಯಾರು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅಲ್ಲಿ ಇನ್ಚಾರ್ಜ್ ಇದ್ರು ಅವನಿಗೆ ನಾವು ಅಲ್ಲಿ ಇದು ಸಿಬ್ಬಂದಿಗಳು ಅಧಿಕಾರಿಗಳು ಇದ್ದಾರೆ, ಅವರದ್ದು ಏನು ರೂಲ್ ಇದೆ ಅದರ ಸಲುವಾಗಿ ನಾವು ಇದು DIG ಖನ್ಗಾವಿ ಅವರಿಗೆ ನಾವು ಇದು ಕೆಲಸ ನಾವು ವಹಿಸಿದ್ದೀವಿ. ಅವರು ನಾಳೆಯಿಂದ ಎಂಕ್ವೈರಿ ಮಾಡ್ತಾರೆ. ಮತ್ತೆ SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ ಅವರಿಗೆ ಕೂಡ ನಾವು ಸೋಕಾಲ್ ನೋಟಿಸ್ ಕೊಟ್ಟಿದ್ದೀವಿ. ಯಾಕಂದ್ರೆ ಅವರು ಅಲ್ಲಿ ಹತ್ತಿರದಲ್ಲಿ ಈ ರೀತಿ ಎಲ್ಲ ನಡೀತಾ ಇತ್ತು, ಮತ್ತೆ ಈ ರೀತಿ ಲೋಪದೋಷಗಳು ಆಗಿದೆ. ಅದು ಒಂದು. ಮತ್ತೆ ಇನ್ನೊಂದು ವಿಷಯಕ್ಕೆ ನಾವು ಅವನು ನಿನ್ನೆ ಕೈದಿದ್ದು ಬಟ್ಟೆ ಧರಿಸಲಿಲ್ಲ, ನಾನು ಕೇಳಿದ್ದೆ. ಈ ಬಗ್ಗೆ ನಮಗೆ 3 ತಿಂಗಳ ಹಿಂದೆ ಯಾರು ದೂರು ಕೊಟ್ಟಿದ್ರು. ಆ ಟೈಮ್ ನಾನು ಅವ್ರಿಗೆ ಮೆಮೊ ಇಶ್ಯೂ ಮಾಡಿದ್ದೆ ಕಿ ಕಡ್ಡಾಯವಾಗಿ ಎಲ್ಲರೂ ಇದು ಯಾರು ಸಜಾಬಂದಿ ಪ್ರಿಸನರ್ಸ್ ಇದ್ದಾರೆ ಅವರು ಪ್ರಿಸನ್ ರೂಲ್ಸ್ ಪ್ರಕಾರ ಫಾಲೋ ಮಾಡಿಕೊಂಡು ಕೈದಿದ್ದು ಬಟ್ಟೆ ಹಾಕಬೇಕು. ನಿನ್ನೆ ಅದಕ್ಕೂ ಹಾಕಿರಲಿಲ್ಲ. ಸೊ ಇದೆಲ್ಲ. ಅರಸೀಕೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ನೀಡುವ ಪೌಷ್ಟಿಕಾಂಶ ವಿಟಮಿನ್ ಎ ಕ್ಯಾಪ್ಸೂಲ್ ಡ್ರಾಪ್ ಸರಬರಾಜು ಆಗದೆ ಮಕ್ಕಳು ಮತ್ತು ಅವರ ಪೋಷಕರು ಅತ್ಯಂತ ಆತಂಕದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ಎಂದು ಕೆಂಪುಸಾಗರ ಶಿವರಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ಬಿಜೆಪಿ ಮಾಜಿ ಪ್ರಧಾನ ಕಾರ್ಯದರ್ಶಿಯಾದ ಕೆಂಪುಸಾಗರ ಶಿವರಾಜ್ ಸುದ್ದಿಗೋಷ್ಠಿಯಲ್ಲಿ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಸಂಪುಟದ ರಾಜ್ಯ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಸಚಿವ KM ಶಿವಲಿಂಗೇಗೌಡ ಅವರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡುತ್ತಾ, ಅರಸೀಕೆರೆ ತಾಲೂಕಿನಾದ್ಯಂತ ನೂರಾರು ಜ್ವಲಂತ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಅದರಲ್ಲಿ ಪ್ರಮುಖವಾಗಿ ಕಳೆದ 1.5 ವರ್ಷಗಳಿಂದ ಅರಸೀಕೆರೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ನೀಡುವ ಪೌಷ್ಟಿಕಾಂಶ ವಿಟಮಿನ್ ಎ ಕ್ಯಾಪ್ಸೂಲ್ ಡ್ರಾಪ್ ಸರಬರಾಜಾಗದೆ ಮಕ್ಕಳು ಮತ್ತು ಅವರ ಪೋಷಕರು ಅತ್ಯಂತ ಆತಂಕದ ಪರಿಸ್ಥಿತಿಯಲ್ಲಿದ್ದಾರೆ. ಅರಸೀಕೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡುವಂತಹ ದಯನೀಯ ಸ್ಥಿತಿ ತಲುಪಿದೆ. ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸದೇ ಇದ್ದಲ್ಲಿ ಭಾರತೀಯ ಜನತಾ ಪಾರ್ಟಿ ಉಗ್ರ ಪ್ರತಿಭಟನೆ ಕೈಗೊಳ್ಳಬೇಕಾಗುತ್ತದೆ ಮತ್ತು ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸಹಜವಾಗಿ KM ಶಿವಲಿಂಗೇಗೌಡರು ಸಚಿವರಾಗಿರುವುದರಿಂದ ಈ ಕ್ಷೇತ್ರದ ಜನರ ನಿರೀಕ್ಷೆಗಳು ಆಶಯಗಳು ಹೆಚ್ಚಾಗಿದ್ದು, ಅವುಗಳನ್ನು ಈಡೇರಿಸೋದಕ್ಕೆ ಈ ಕ್ಷೇತ್ರದ ಶಾಸಕರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ಕಳೆದ 17 ವರ್ಷಗಳಲ್ಲಿ ಅವರೇನು ನಿರಂತರವಾಗಿ ಸಮಯವನ್ನು ತಳ್ಕೊಂಡು ಬಂದಿದ್ದಾರೆ, ಭರವಸೆಗಳನ್ನ ಈಡೇರಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿಲ್ಲ, ಅವೆಲ್ಲವುಗಳನ್ನು ಮರೆ ಮಾಚೋ ಥರ ಕೆಲಸ ಮಾಡ್ತಾರೆ ಅನ್ನೋ ಒಂದು ಆಸೆ ಈ ಕ್ಷೇತ್ರದ ಜನರಲ್ಲಿದೆ. ಮೊನ್ನೆ ಶಾಸಕರು ಸಚಿವರಾಗಾದ್ಮೇಲೆ ಅರಸೀಕೆರೆಗೆ ಆಗಮಿಸಿದ ಮೇಲೆ ನನ್ನ ರಾಜಕೀಯ ಜೀವನ ಸಾರ್ಥಕ ಆಯಿತು ಅಂತ ಅವರೇ ಹೇಳ್ಕೊಂಡಿದ್ದಾರೆ.
ಸನ್ಮಾನ್ಯ ಶಿವಲಿಂಗೇಗೌಡರ ರಾಜಕೀಯ ಜೀವನ ಸಾರ್ಥಕ ಆಗಿದೆ, ಯಾವುದೇ ಅನುಮಾನ ಇಲ್ಲ. ಈ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ಕೊಟ್ಟಂತಹ ಅವಕಾಶಗಳನ್ನು, ಅವರಿಗೆ ಕೊಟ್ಟಂತಹ ಆಯ್ಕೆಗಳನ್ನು ಈ ಕ್ಷೇತ್ರದಲ್ಲಿ ಮತ್ತೊಬ್ಬರಿಗೆ ಈ ಕ್ಷೇತ್ರದ ಮತದಾರ ಮಾಡಿಲ್ಲ. 4 ಬಾರಿ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಪಾಕಿಸ್ತಾನದ ಕುರಿತು ನೀಡಿರುವ ವಿವಾದಾತ್ಮಕ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಅವರು ಪ್ರತಿಭಟನೆಯ ನೇತೃತ್ವ ವಹಿಸಿದರು. ಭಾರತೀಯ ಜನತಾ ಪಕ್ಷದ ಆಧಾರ ಸ್ತಂಭವೇ ಆರ್ಎಸ್ಎಸ್ ಆಗಿದ್ದು, ಆರ್ಎಸ್ಎಸ್ ನೀಡುವ ಸೂಚನೆಗಳನ್ನೇ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರ ಪಾಲಿಸುತ್ತಿದೆ ಎಂದು ಪ್ರತಿಭಟನಾಕಾರರು ತೀವ್ರವಾಗಿ ಆರೋಪಿಸಿದರು. ಪಾಕಿಸ್ತಾನದ ವಿಚಾರವನ್ನು ಮುಂದಿಟ್ಟುಕೊಂಡು ರಾಜಕೀಯ ಲಾಭ ಪಡೆಯುತ್ತಿದ್ದ ಬಿಜೆಪಿ ನಾಯಕರು ಈಗ ಆರ್ಎಸ್ಎಸ್ ಮುಖ್ಯಸ್ಥರು ಸ್ನೇಹದ ಮಾತುಗಳನ್ನಾಡಿದಾಗ ಮೌನವಾಗಿರುವುದೇಕೆ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದರು. ದೇಶದಲ್ಲಿ ಇಂತಹ ವಿಚಾರಗಳ ಕುರಿತು ದ್ವಂದ್ವ ನಿಲುವು ತಾಳುತ್ತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಆಗ್ರಹಿಸಲಾಯಿತು. ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ನೇತೃತ್ವದಲ್ಲಿ ಪ್ರಕಾಶ್ ಜಿ, ಹೇಮರಾಜು, ಆನಂದ್ ಕುಮಾರ್, ಎಂಎಸ್ ಮುರಳಿ, ಉಮೇಶ್, ಓಬಳೇಶ್, ಪುಟ್ಟರಾಜು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ನೆನಪಿನಲ್ಲಿ ಹಾಸನ ನಗರದಲ್ಲಿ ಸುಮಾರು 1,000 ಗಿಡಗಳನ್ನು ನೆಡುವ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಗರದ ಬಿಎಂ ರಸ್ತೆಯಲ್ಲಿ ಆಗಸ್ಟ್ 13ರಂದು ಹಮ್ಮಿಕೊಳ್ಳಲಾಗಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಪತ್ರಕರ್ತ ಶ್ರೀನಿವಾಸ್, ಜಿಲ್ಲಾಡಳಿತ ಹಾಗೂ ಹಾಸನ ಮಹಾನಗರ ಪಾಲಿಕೆ ಸಹಕಾರದೊಂದಿಗೆ ಹಾಸನ ಟಿವಿ ವತಿಯಿಂದ ಜನಪದ ಜಂಗಮ ಎಸ್ಕೆ ಕರೀಂ ಖಾನ್ ಅವರ ಸಹಕಾರದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ನಾವು ಪ್ರಕೃತಿಯನ್ನ ಹೀಗೆಯೇ ಕಳೆದುಕೊಳ್ಳುತ್ತಾ ಹೋದರೆ ಮುಂದಿನ ಪೀಳಿಗೆಗೆ ಒಳ್ಳೆಯ ವಾತಾವರಣ ನೀಡುವುದು ಅಸಾಧ್ಯವಾಗುತ್ತದೆ. ಹಿಂದೆಲ್ಲ ನೀರು ಸುಲಭವಾಗಿ ಸಿಗುತ್ತಿತ್ತು, ಆದರೆ ಇಂದು ನಾವು ಬಾಟಲಿ ನೀರನ್ನು ಕೊಂಡುಕೊಳ್ಳುವ ಸ್ಥಿತಿಗೆ ಬಂದಿದ್ದೇವೆ. ಮುಂದೊಂದು ದಿನ ಶುದ್ಧ ಗಾಳಿಯನ್ನು ಕೂಡ ದುಡ್ಡು ಕೊಟ್ಟು ಖರೀದಿಸಬೇಕಾದ ಭೀಕರ ಪರಿಸ್ಥಿತಿ ಬರಬಹುದು. ಪರಿಸರ ಕಾಳಜಿ ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಹಾಸನ ಟಿವಿ ವತಿಯಿಂದ ಹಾಸನದ 1,000 ಗಿಡಗಳನ್ನು ನೆಡುವ ಅಭಿಯಾನಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮ ನಡೆಯಲಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗಿಡಗಳನ್ನು ನೆಡುವ ಮೂಲಕ ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ವಿನಂತಿಸಿದ್ದಾರೆ. ಮಕ್ಕಳುಗಳ ಜನರೇಷನ್ ಗಿಡ ನೆಡುವ ಬಗ್ಗೆ, ಗಿಡ ಪರಿಸರ ಉಳಿಸುವ ಬಗ್ಗೆ ಯಾವುದೇ ಕೂಡ ಗಮನ ಕೊಡ್ತಾ ಇಲ್ಲ. ಅವರು ಮೊಬೈಲಲ್ಲೇ ಮುಳುಗ್ತಾ ಇದ್ದಾರೆ. ಅಂದರೆ ಸ್ಕೂಲಿಂದ ಬರ್ತಾರೆ, ಮನೇಲಿ ಕೂತ್ಕೊಂತಾರೆ, ಮೊಬೈಲ್ ಕೂತ್ಕೊಂಡು ಸ್ವಲ್ಪ ಓದ್ಕೊಂಡು ಅಷ್ಟೇ ಆಗ್ಬಿಟ್ಟು ಜೀವನ ಆಗ್ಬಿಟ್ಟಿದೆ. ಈ ಗಿಡ ನೆಡುವ ಕಾರ್ಯಕ್ರಮ ಅಂತಂದರೆ ಯಾಕೆ ಮಾಡ್ತಾ ಇದೆ ಅಂದರೆ, ಇದು ಜನಗಳದ್ದು ಜಾಗೃತಿ ಮೂಡಿಸೋದು, ಅರಿವು ಮೂಡಿಸೋದು. ಈಗ ನಾವೇ ಎಲ್ಲ ನೆಡ್ತೀವಿ, ನಮ್ಮ ಈ ಸಂಸ್ಥೆಯಿಂದ ನೆಡ್ತೀವಿ ಅಂತ ಯಾವುದೇ ಕೂಡ ನಡೆಯಲ್ಲ. ಅದು ಜನಗಳಿಗೆ ತೋರಿಸ್ಬಿಟ್ಟೆ ಅವೇರ್ನೆಸ್ ಮೂಡಿಸೋದು. ಈಗ ಇವರೊಂದು 1000 ಗಿಡ ನೆಟ್ಟಿದ್ರೆ ನೆಕ್ಸ್ಟ್ ಇನ್ನು ನೋಡಿದ್ರು ಇಷ್ಟೊಂದು ಕೆಲಸ ಮಾಡ್ತಾರೆ, ನಾವ್ಯಾಕೆ ಮಾಡ್ಬೋದಂತ ಸಂಘ ಸಂಸ್ಥೆ ಎಲ್ಲ ಮುಂದೆ ಬರಬೇಕು ಅಂತ ನಾವು ಇಷ್ಟಪಡ್ತೀವಿ. ಈ ಪ್ರಕೃತಿ ಅನ್ನೋದನ್ನು ಉಳಿಸ್ತಾ ಇದ್ದರೆ ಮುಂದೆ ತುಂಬ ಕಷ್ಟ ಇದೆ. ಮುಂದಿನ ಒಂದು ಪರಿಸರ ಮತ್ತು ಜನಾಂಗಕ್ಕೆ ನಾವು ಒಳ್ಳೆಯ ವಾತಾವರಣ ಕೊಡೋಕ್ಕಾಗಲ್ಲ. ತುಂಬ ಗಾಳಿ ಆಡೋದೇ ತುಂಬ ಕಷ್ಟ ಇದೆ. ಈಗ ನಾವು ಹಿಂದೆ ನೀರು ಆರಾಮ ಸಿಗೋದು, ಈಗ ಬಾಟ್ಲಿ ಕೊಂಡ್ಕೊಂಡು ನಾವು ಕುಡಿಬೇಕಾಗಿದೆ. ಮುಂದೆ ಗಾಳಿ ಕೂಡ ಅದೇ ರೀತಿ ನಾವು ದುಡ್ಡು ಕೊಟ್ಟು ಗಾಳಿ ತಗೋಬೇಕಾದ ಪರಿಸ್ಥಿತಿ ಬರುತ್ತೆ. ಆ ಪರಿಸ್ಥಿತಿ ಬರಬಾರ್ದು ಅಂದರೆ ಈಗಲೇ ನಾವು ಎಚ್ಚರಿಕೆ ವಹಿಸಬೇಕು. ಈ ಗಿಡ ನೆಡುವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ವಿಶೇಷವಾಗಿ ಎಲ್ಲ ಹಾಸನ ಸಂಘ ಬೆಳಿಗ್ಗೆ 8:30 ಗಂಟೆಗೆ BM ರೋಡು, NR ಸರ್ಕಲಿಂದ ಹೆಚ್ಚು ಕಮ್ಮಿ ಡೈರಿ ಸರ್ಕಲ್ವರೆಗೂ ಹೂವಿನ ಗಿಡ ಮತ್ತು ಥರಥರದ ಹೂವಿನ ಗಿಡಗಳು ನೆಡುವ ಮೂಲಕ ನಮ್ಮ ಹಾಸನ ಟಿವಿ 5ನೇ ವರ್ಷದ ಕಂಪ್ಲೀಟ್ ಮಾಡಿ 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದೆ. ವಿಶೇಷವಾಗಿ ನಾವು ಗಿಡ ನೆಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತು ಈ ಏನಪ್ಪ ಅಂದರೆ ಹಸಿರು ಹಾಸನ ಅಂತ ಟೈಟಲ್ ಕೊಟ್ಕೊಂಡು ಡಾಕ್ಟರ್ SK ಕರೀಂ ಖಾನ್, ಜಾನಪದ ಜಂಗಮ ಹಾಗೂ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ನೆನಪಿಗಾಗಿ ಈ ಒಂದು ಗಿಡಗಳನ್ನು ನೆಡುವ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಹಾಸನದ ಜಿಲ್ಲಾಧಿಕಾರಿಯಾದ ಲತಾ ಕುಮಾರಿ ಅವರು, AC ಆದ ಜಗದೀಶ್ ಅವರು, ADC ಆದ ಕೃಷ್ಣಮೂರ್ತಿ ಅವರು, ನಗರಸಭೆ ಹಿಂದೂ ಜನಜಾಗೃತಿ ಸಮಿತಿಯು ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಧ್ವಜಗಳ ಸಂರಕ್ಷಣೆಗಾಗಿ ಮತ್ತು ಎಲ್ಲೂ ರಾಷ್ಟ್ರ ಧ್ವಜಕ್ಕೆ ಅಪಮಾನವಾಗದಂತೆ ಎಚ್ಚರಿಕೆ ವಹಿಸಲು ಸರ್ಕಾರವು ಕೂಡಲೇ ಒಂದು ವಿಶೇಷ ಸಮಿತಿಯನ್ನು ರಚಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಈ ವೇಳೆ ಹಿಂದೂ ಜನಜಾಗೃತಿ ಸಮಿತಿಯ ಪ್ರಮುಖರಾದ ಗೋವಿಂದರಾಜ್ ಅವರು ಮಾತನಾಡಿ, ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಜನವರಿ 26 ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ರಾಷ್ಟ್ರಧ್ವಜದ ಬಗ್ಗೆ ಜನರಲ್ಲಿ ಅಪಾರ ಹೆಮ್ಮೆ ಇದ್ದು ಸಂಭ್ರಮದಿಂದ ಧ್ವಜಾರೋಹಣ ಮಾಡಲಾಗುತ್ತದೆ. ಆದರೆ ಅದೇ ದಿನದ ಸಂಜೆ ಅಥವಾ ಮರುದಿನ ಈ ರಾಷ್ಟ್ರಧ್ವಜಗಳು ಎಲ್ಲೆಂದರಲ್ಲಿ ಕಸದ ತಿಪ್ಪೆಗಳಲ್ಲಿ ಹಾಗೂ ರಸ್ತೆಗಳಲ್ಲಿ ಅನಾಥವಾಗಿ ಬಿದ್ದಿರುತ್ತವೆ.
ಅದರಲ್ಲೂ ಪ್ಲಾಸ್ಟಿಕ್ ಧ್ವಜಗಳು ತಿಂಗಳುಗಟ್ಟಲೆ ಕೊಳೆಯದೆ ಪರಿಸರಕ್ಕೆ ಹಾನಿ ಮಾಡುವುದಲ್ಲದೆ ರಾಷ್ಟ್ರಧ್ವಜಕ್ಕೂ ಗಂಭೀರ ಅಪಮಾನವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರಧ್ವಜಗಳ ಅಪಮಾನವನ್ನು ತಡೆಗಟ್ಟಲು ಸರ್ಕಾರ ಕೂಡಲೇ ಸೂಕ್ತ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಅನ್ನೋ ವಿಚಾರದಲ್ಲಿ ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಈ ಆಗಸ್ಟ್ 15 ಜನವರಿ 26 ಅಂತಂದರೆ ನಮ್ಮೆಲ್ಲರಿಗೂ ಒಂದು ರಾಷ್ಟ್ರದ ಬಗ್ಗೆ ಒಂದು ಬಹಳ ಹೆಮ್ಮೆ ಅನಿಸಿ ನಾವು ಧ್ವಜಾರೋಹಣ ಎಲ್ಲ ಮಾಡ್ತೀವಿ. ಮನೆಗೆ ಭಾಳ ಒಳ್ಳೆಯ ವಿಚಾರ ಇದೆ. ಆದರೆ ಅದೇ ಸಂಜೆ ಆ ಧ್ವಜಗಳು ಎಲ್ಲೆಂದರಲ್ಲಿ ಕಸ ತಿಪ್ಪೆ ರಸ್ತೆಗಳಲ್ಲಿ ಬಿದ್ದಿರುತ್ತೆ, ಅನಾಥವಾಗಿ ಬಿದ್ದಿರುತ್ತೆ. ಅದರಲ್ಲಿ ಕೆಲವೊಮ್ಮೆ ಪ್ಲಾಸ್ಟಿಕ್ ಧ್ವಜ ಬಂತು ಅಂದರೆ ಅದು ಬಹಳ ದಿನಗಳವರೆಗೆ ನಾಶ ಆಗೋದೇ ಇಲ್ಲ. ಅದು ಬಹಳಷ್ಟು ದಿವಸ ಆ ತಿಪ್ಪಲ್ಲಿ ಕೊಳೆಯೋದನ್ನು ನಾವು ನೋಡಬೇಕಾಗುತ್ತೆ. ಈ ಪ್ರಮಾದಗಳೆಲ್ಲ ಜರುಗದಲ್ಲೇ ಇರುವ ನಿಟ್ಟಿನಲ್ಲಿ ಈ ರಾಷ್ಟ್ರಧ್ವಜವನ್ನು ಈ ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಧ್ವಜಾರೋಹಣ ಮತ್ತು ಪ್ರತಿಯೊಂದನ್ನು ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಸಂದರ್ಭದಲ್ಲಿ ರಾಷ್ಟ್ರಧ್ವಜ ಇದ್ರ ಬಗ್ಗೆ ಒಂದು ಸಮಿತಿ ನಿರ್ಮಾಣ ಮಾಡಿ ಜಾಗರೂಕವಾಗಿ ಎಲ್ಲಿಯೂ ರಾಷ್ಟ್ರಧ್ವಜಗಳಿಗೆ ಅಪಮಾನ ಆಗದಂತೆ ಒಂದು ಕಾರ್ಯನಿರ್ವಹಿಸಬೇಕು. ಮತ್ತು ಪ್ರತಿ ಶಾಲೆಗಳಲ್ಲಿಯೂ ರಾಷ್ಟ್ರಧ್ವಜದ ಹಿರಿಮೆಗಳನ್ನು ನಾವು ಹೇಳುವ ನಿಟ್ಟಿನಲ್ಲಿ ನಮ್ಮಗಳಿಗೆಲ್ಲ ಒಂದು ಅವಕಾಶ ಮಾಡಿಕೊಡ್ಬೇಕು. ಶಾಲೆಗಳಲ್ಲಿ ಮಕ್ಕಳಿಗೆ ಬೆಳವಣಿಗೆ ಹಂತದಲ್ಲೇ ನಮ್ಮ ರಾಷ್ಟ್ರ ಮತ್ತು ರಾಷ್ಟ್ರಧ್ವಜದ ಬಗ್ಗೆ ಒಂದು ಭಕ್ತಿ ಭಾವವನ್ನು ಕಲಿಸುವ ನಿಟ್ಟಿನಲ್ಲಿ ನಮ್ಗೆ ಅನುವು ಮಾಡಿಕೊಡ್ಬೇಕು. ಮತ್ತು ಕೆಲವು ಖಾಸಗಿ ಚಾನೆಲ್ಗಳಲ್ಲಿ ನಾವು ಈ ವೇಳೆ ಹಿಂದೂ ಜನಜಾಗೃತಿ ಸಮಿತಿಯ ಪ್ರಮುಖರಾದ ನವೀನ್ ಜೈನ್, ವೇದ ಅಶೋಕ್, ರಾಜಾ ವೆಂಕಟೇಶ್, ಚಂದ್ರಶೇಖರ್ ಹಾಗೂ ಸಂದೀಪ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾವೇರಿ ವಿಚಾರದಲ್ಲಿ ನಿರಂತರವಾಗಿ ತಪ್ಪು ಹೆಜ್ಜೆಗಳನ್ನು ಇರಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರವು ನಮ್ಮ ಕಾನೂನು ಪಂಡಿತರನ್ನ ಕತ್ತಲೆಯಲ್ಲಿಟ್ಟಿದೆ ಎಂದು ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದರು. ನವದೆಹಲಿಯಲ್ಲಿ ತುರ್ತು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವರು, ರಾಜ್ಯದ ಪರವಾಗಿ ಸುಪ್ರೀಂ ಕೋರ್ಟ್ ಮತ್ತು ಪ್ರಾಧಿಕಾರ ಸಮಿತಿಗಳ ಮುಂದೆ ರಾಜ್ಯದ ಪರವಾಗಿ ವಾದ ಮಾಡುತ್ತಿರುವ ಹಿರಿಯ ವಕೀಲರನ್ನ ಸರ್ಕಾರ ಗೌರವಯುತವಾಗಿ ನಡೆಸಿಕೊಳ್ಳುತ್ತಿಲ್ಲ ಎಂದು ಅತೀವ ಬೇಸರ ವ್ಯಕ್ತಪಡಿಸಿದರು. ನವದೆಹಲಿಯ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿಗಳು ಕರೆದಿದ್ದ ಸಂಸದರ ಸಭೆಯಲ್ಲಿ ಹಿರಿಯ ವಕೀಲ ಮೋಹನ್ ಕಾತರಗಿ ಅವರಿಗೆ ಕೂರಲು ಕುರ್ಚಿಯನ್ನೇ ನೀಡಲಿಲ್ಲ. ಕಾವೇರಿ ನದಿ ನೀರಿನ ಬಿಕ್ಕಟ್ಟು ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಸದಾ ಎಚ್ಚರಿಕೆಯಿಂದ ಇರುವ ತಮಿಳುನಾಡು ಸರ್ಕಾರ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ತನ್ನ ಅನುಕೂಲಕ್ಕೆ ಬಳಕೆ ಮಾಡಿಕೊಳ್ಳುತ್ತಿದೆ. ಈವರೆಗೂ ಆಗಿರುವ ತಪ್ಪುಗಳಿಂದ ರಾಜ್ಯ ಪಾಠ ಕಲಿಯುವ ಲಕ್ಷಣ ಕಾಣುತ್ತಿಲ್ಲ ಎಂದು ಸಚಿವರು ಕಟುವಾಗಿ ಟೀಕಿಸಿದರು. ನಮ್ಮ ರಾಜ್ಯ ಸರ್ಕಾರ ಈ ಒಂದು ವಿಷಯಗಳಲ್ಲಿ ನಾವು 3 ವರ್ಷದ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಪಾಪ ಪಾರದರ್ಶಕತೆಯಿಂದ ತೀರ್ಮಾನ ತಗೋತಾರಂತೆ ನಮ್ಮ ಮುಖ್ಯಮಂತ್ರಿಗಳು. ನಮ್ಮ ರೈತರ ಹಿತವನ್ನು ಗಮನದಲ್ಲಿಟ್ಕೊಂಡು ಎಷ್ಟು ನೀರು ಬಿಡಬೇಕು ಅಂತಕ್ಕಂಥ ಪಾರದರ್ಶಕತೆಯನ್ನ ಅಳವಡಿಸ್ಕೊತೀನಿ ಅಂತಕ್ಕಂಥ ಪಾಪ ನಿನ್ನೆನೂ ಹೇಳಿದ್ದಾರೆ. ನಾನು ಆಗಸ್ಟ್ 2ನೇ ತಾರೀಕಿನ ಸಭೆಯಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಅವತ್ತೇ ಕೊಟ್ಟೆ. ನಾನು ಇವತ್ತು ಏನು ನೀವು ಕರೆದಿದ್ದೀರಿ ಈ ಸಭೆ, ಜುಲೈ 28ನೇ ತಾರೀಕು ಯಾವೊಂದು ವಾಟರ್ ಅಥಾರಿಟಿ ಅವ್ರು ನೀರು ಬಿಡ್ಲಿಕ್ಕೆ ಹೇಳಿದ್ರು. ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವ ಬಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದನ್ನು ತೀವ್ರವಾಗಿ ಖಂಡಿಸಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರವಾಗಿ ಘೋಷಣೆ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಭ್ರಷ್ಟಾಚಾರದ ಗಂಭೀರ ಆರೋಪ ಹೊತ್ತುಕೊಂಡಿರುವ ಬಿ ನಾಗೇಂದ್ರ ಅವರಿಗೆ ಪುನಃ ಸಚಿವ ಸ್ಥಾನ ನೀಡಿರುವುದು ನೈತಿಕ ರಾಜಕೀಯಕ್ಕೆ ವಿರುದ್ಧವಾಗಿದೆ ಎಂದು ಬಿಜೆಪಿ ಯುವ ಮೋರ್ಚಾ ಆಕ್ರೋಶ ವ್ಯಕ್ತಪಡಿಸಿತು. ಪ್ರತಿಭಟನೆ ವೇಳೆ ಕಾಂಗ್ರೆಸ್ ನಾಯಕರು ಹಾಗೂ ಸಚಿವರ ಮುಖವಾಡ ಧರಿಸಿ ಅಣುಕು ಪ್ರದರ್ಶನ ನಡೆಸಲಾಯಿತು. ಅಲ್ಲದೆ ಬಕೆಟ್ ಹಿಡಿದು ಹಣ ಕೊಟ್ಟು ಕೆಲವರು ಸಚಿವರಾಗಿದ್ದಾರೆ ಎಂದು ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದರು. ಆಗಿದ್ರೂ ಕೂಡ ಮತ್ತೊಮ್ಮೆ ಅವರಿಗೆ ಅವಕಾಶ ಕೊಟ್ಟಿರೋದು ನಿಜವಾಗ್ಲೂ ಭಾಳ ಬೇಸರದ ವಿಷಯ. ಈ ಕೂಡಲೇ ಇವರ ರಾಜೀನಾಮೆಯನ್ನು ತಗೊಳ್ಬೇಕು. ಅದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ವತಿಯಿಂದ ಮಾಡ್ತಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರನವರ ಅಧ್ಯಕ್ಷತೆಯಲ್ಲಿರ್ಬೋದು ಮತ್ತು ಯುವ ಮೋರ್ಚಾ ಅಧ್ಯಕ್ಷರಾದ ಸೆಪ್ಟೆಂಬರ್ 18, 19 ಮತ್ತು 20ರಂದು 3 ದಿನಗಳ ಕಾಲ ಅಂತಾರಾಷ್ಟ್ರೀಯ ಯೋಗ ತರಬೇತಿ ಕಾರ್ಯಾಗಾರವನ್ನು ನಡೆಸಲಾಗುವುದು ಎಂದು ಸ್ನೇಹಮಯಿ ವಿವೇಕಾನಂದ ಯೋಗ ಮಂದಿರದ ವ್ಯವಸ್ಥಾಪಕ ಮಂಜುನಾಥ್ ಕೆ ತಿಳಿಸಿದ್ದಾರೆ. ಚನ್ನಪಟ್ಟಣದ ಕಾಳಿಕಾಂಬ ರಸ್ತೆಯಲ್ಲಿರುವ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬರುವ ಸೆಪ್ಟೆಂಬರ್ 18, 19 ಮತ್ತು 20ರಂದು 3 ದಿನಗಳ ಕಾಲ ಅಂತಾರಾಷ್ಟ್ರೀಯ ಯೋಗ ತರಬೇತಿ ಕಾರ್ಯಾಗಾರವನ್ನು ನಡೆಸಲಾಗುವುದು. ಈ ಕಾರ್ಯಕ್ಕೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಯೋಗಪಟುಗಳಾದ ಡಾ ನವೀನ್ ಕುಮಾರ್ ಕಡೂರು, ಡಾ ರಂಜಿತ್ ಕಡೂರು ಹಾಗೂ ಹರಿ ಅಯ್ಯಂಗಾರ್ ಮೈಸೂರು ಇವರಿಂದ ಯೋಗ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಅದರಲ್ಲಿ ನಮ್ಮ ಸಂಸ್ಥೆಯ ಸಾಧನೆ ಕುರಿತು ಮತ್ತೆ ನಮ್ಮ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಅವಶ್ಯಕತೆ ತಕ್ಕನಾಗೆ ಏನೇನು ರೂಪುರೇಷೆಗಳನ್ನು ರೂಪಿಸಿದ್ದೀವಿ ಇದುವರೆಗೂ ಅನ್ನೋದೊಂದು, ಮತ್ತು ಇನ್ನೊಂದು ಕಾರ್ಯಾಗಾರ ಅಂತಾರಾಷ್ಟ್ರೀಯ ಯೋಗ ಕೋಚ್ಗಳಾದಂಥ ಡಾ ನವೀನ್, ರಂಜಿತ್ ಮತ್ತು ಹರಿ ಅಯ್ಯಂಗಾರ್ ಮೈಸೂರು ಇವರುಗಳಿಂದ ಕಾರ್ಯಾಗಾರ ಡೇಟ್ ಫಿಕ್ಸ್ ಮಾಡಿದ್ದೀವಿ. ಅದರ ಬಗ್ಗೆ ವಿವರಣೆ ಕೊಡಬೇಕು ಅಂತ ಮೊದಲನೇ
ಪತ್ರಿಕಾಗೋಷ್ಠಿಯಲ್ಲಿ ಸ್ನೇಹಮಯಿ, ವಿವೇಕಾನಂದ ಯೋಗ ಮಂದಿರದ ಅಧ್ಯಕ್ಷರಾದ ಮಂಜುನಾಥ್ ಶೆಟ್ಟಿಹಳ್ಳಿ, ನಿರ್ದೇಶಕರಾದ ಮಧುಸೂದನ್, ಚೇತನ್, ಉಮೇಶ್, ಹರೀಶ್ ಮುಂತಾದವರು ಹಾಜರಿದ್ದರು. ಸಾಗರದ ಶ್ರೀ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನಕ್ಕೆ ನೂತನ ಸದಸ್ಯರನ್ನ ಸಮಿತಿಗೆ ನೇಮಿಸಿಕೊಳ್ಳುವಂತೆ ಹಾಗೂ ಶಿವಮೊಗ್ಗ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಆದೇಶದಂತೆ ಪ್ರಕರಣದಲ್ಲಿರುವ ಸದಸ್ಯರನ್ನ ಕೂಡಲೇ ಸೇರ್ಪಡೆಗೊಳಿಸುವಂತೆ ಮನವಿ ಸಲ್ಲಿಸಲಾಯಿತು. ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ಅಧ್ಯಕ್ಷರಿಗೆ ವಕೀಲರು ಹಾಗೂ ನಾಗರಿಕ ವೇದಿಕೆಯ ಅಧ್ಯಕ್ಷ ರಾಜಶೇಖರ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಗಿದೆ. ಈ ಹಿಂದೆ ಶಿವಮೊಗ್ಗದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಮಾರಿಕಾಂಬಾ ಸಮಿತಿಯವರು ಸಲ್ಲಿಸಿದ ದಾವೆಯಲ್ಲಿ ನಾಗರಿಕ ವೇದಿಕೆ ವತಿಯಿಂದ ಕೆಲವು ಸದಸ್ಯರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿ ಪ್ರಕರಣವನ್ನು ನಡೆಸಿದರು. ಗೌರವದ ಉಪಾಧ್ಯಕ್ಷರು, ಇಲ್ಲಿ ನಾವು ಏನು ತೀರ್ಮಾನ ತಗೊಂತಿದ್ದೇವೆ 14 ಮೀಟಿಂಗ್ ಆಗುತ್ತೆ. 14 ಜನರ ಒಳಗೆ ವಿಚಾರ ಮಾಡಿ ನೀವು ಹೇಳ್ರಿ, ನಾವು ಹೇಳ್ತೀವಿ ಏನಂತೇಳಿ ಜನರುಗಳು ತೀರ್ಮಾನ ಮಾಡ್ತಾರೆ. ಅದು ಏನು ತಗೊಳ್ತಾರೆ, ಏನು ಬಿಡ್ತಾರೆ. ಅದು ಅರಸೀಕೆರೆ ನಗರದ ಎಪಿಎಂಸಿ ಮುಂಭಾಗದಲ್ಲಿ ಅತಿ ವೇಗವಾಗಿ ಬಂದ ಮಾರುತಿ ಬಲೆನೋ ಕಾರೊಂದು ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಭೀಕರವಾಗಿ ಡಿಕ್ಕಿ ಹೊಡೆದ ಘಟನೆ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣವಾಗಿ ಜಖಂಗೊಂಡಿದ್ದು ವಾಹನದ ಮುಂಭಾಗ ನಜ್ಜುಗುಜ್ಜಾಗಿದೆ. ಅಪಘಾತದ ಸಮಯದಲ್ಲಿ ಕಾರ್ನಲ್ಲಿದ್ದ 5 ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ತುರ್ತು ಚಿಕಿತ್ಸೆ ನೀಡಲಾಗುತ್ತಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅಪಘಾತಕ್ಕೀಡಾದ ಕಾರು ಕೇರಳ ಮೂಲದಾಗಿದೆ ಎಂದು ತಿಳಿದುಬಂದಿದೆ. ಸಾಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೊಸನಗರ ತಾಲೂಕು ರಿಪ್ಪನ್ಪೇಟೆ ಸಮೀಪದ ಇತಿಹಾಸ ಪ್ರಸಿದ್ಧ ಕೆಂಚನಾಲ ಶ್ರೀ ಮಾರಿಕಾಂಬಾ ದೇವಿಯ ವೈಭವದ ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗಿದ್ದು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವಿಗೆ ಹಾರಕ್ಕೆ ಕಾಣಿಕೆ ಸಮರ್ಪಿಸಿ ಭಕ್ತಿ ಮೆರೆದರು. ಮುಂಜಾನೆಯಿಂದಲೇ ದೇವಸ್ಥಾನದ ಮುಂಭಾಗ ಭಕ್ತ ಸಮೂಹ ಜಮಾಯಿಸಿತ್ತು. ಸರತಿ ಸಾಲಿನಲ್ಲಿ ನಿಂತು ಮಾರಿಕಾಂಬಾ ದೇವಿಗೆ ವಿಶೇಷ ಅಲಂಕಾರ, ಪೂಜೆ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿತರಣೆ ನೆರವೇರಿತು. ಅದರ ನಂತರ ನಮಗೆ ಇಲ್ಲಿ ಬಹಳಷ್ಟು ಜನ ಆ ದೇವಿ ಭಕ್ತಿ ಬಹಳಷ್ಟು ನಮ್ಮಲ್ಲಿ ಹೊಸನಗರ ತಾಲೂಕಲ್ಲ, ಇಡೀ ಜಿಲ್ಲೆ ಬಿಟ್ಟು ಎಲ್ಲ ಹೊರಗಿನ ಜನ ಎಲ್ಲ ಬೆಂಗಳೂರು ಸುತ್ತಮುತ್ತ ನಮ್ಮ ನೊಳಂಬ ಲಿಂಗಾಯತ ಸಂಘದ ಕೇಂದ್ರ ಕಾರ್ಯಕಾರಿ ಸಮಿತಿ ಚುನಾವಣೆ 5 ವರ್ಷದ ಅವಧಿಗೆ ಆಡಳಿತ ಮಂಡಳಿ ಆಯ್ಕೆಗೆ ಜಿಲ್ಲಾ ನಿರ್ದೇಶಕರ ಚುನಾವಣೆ ಇದೇ ತಿಂಗಳ ಆಗಸ್ಟ್ 23ರಂದು ನಡೆಯಲಿದೆ. ಜಿಲ್ಲೆಯಿಂದ 8 ಮಂದಿ ನಿರ್ದೇಶಕರ ಆಯ್ಕೆಯಾಗಬೇಕು. ಜಿಲ್ಲೆಯಲ್ಲಿ 31 ಅಭ್ಯರ್ಥಿಗಳು ಕಣದಲ್ಲಿದ್ದು ಇಂದು ಬಿಳಿಗೆರೆ ಬಿಕೆ ಚಂದ್ರಶೇಖರ್ ಅವರ ತಂಡವು ಚುನಾವಣಾ ಪ್ರಚಾರ ಹಾಗೂ ಮತಯಾಚನೆಗೆ ಗುಬ್ಬಿ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪ್ರಚಾರ ಪ್ರಾರಂಭ ಮಾಡಿದ್ರು. ಎಲ್ಲ ನಾವು ಅಭ್ಯರ್ಥಿಗಳು ಸಹ ನಾವು ಯಾವುದೇ ಅಖಿಲ ಭಾರತ ವೀರಶೈವ ಮಹಾಸಭಾದಾಗಲಿ ಅಥವಾ ಬೇರೆ ಯಾವುದೇ ಮಹಾಸಭಾ ಯಾರು ನಾವು ಪದಾಧಿಕಾರಿಗಳಾಗಲಿ ನಾವು ನೊಳಂಬ ಲಿಂಗಾಯತ ಸಂಘನ ಮತ್ತು ನೊಳಂಬ ಲಿಂಗಾಯತ ಸಮಾಜನ ಅಭಿವೃದ್ಧಿ ಮಾಡಬೇಕಾಗಿದೆ. ನಮ್ಮ ಮುಖ್ಯ ಉದ್ದೇಶ ಇದ್ರ ಜೊತೆಗೆ ಸಮಾಜದಲ್ಲಿ ಪಾರದರ್ಶಕತೆ, ನಮ್ಮ ಸಂಘದಲ್ಲಿ ಪಾರದರ್ಶಕತೆ ಮಾಡ್ತಾ ಇದ್ವಿ. ನಾವು ಸುಮಾರು ನಾನು ಈ ಸಂಘದಲ್ಲಿ 40 ವರ್ಷದಿಂದ ನಾನು ಈ ಸಂಸ್ಥೆಯಲ್ಲಿ. ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಉಮಾ ಮಹೇಶ್, ರಮೇಶ್, ಆನಂದಯ್ಯ, ರಾಜ್ಕುಮಾರ್, ನಿರಂಜನ್, ಕುಮಾರಸ್ವಾಮಿ ಹಾಗೂ ಸಮಾಜದ ಮುಖಂಡರು ಭಾಗವಹಿಸಿದರು. ದೈವಜ್ಞ ಬ್ರಾಹ್ಮಣ ಸಭಾಭವನದಲ್ಲಿ ಕ್ಷೇತ್ರ ಕರ್ಕಿಮಠದ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಸ್ವಾಮೀಜಿಗಳು ಹಾಗೂ ಸುಜ್ಞಾನೇಶ್ವರ ಭಾರತಿ ಸ್ವಾಮೀಜಿಗಳ ದ್ವಯರ ಸಾನ್ನಿಧ್ಯದಲ್ಲಿ ಪರಾಭವ ನಾಮ ಸಂವತ್ಸರದ ಚಾತುರ್ಮಾಸ್ಯ ವ್ರತವು ಜುಲೈ 29ರಿಂದ ಆರಂಭಗೊಂಡಿದ್ದು ಸೆಪ್ಟೆಂಬರ್ 26ರವರೆಗೆ ವಿಜೃಂಭಣೆಯಿಂದ ಜರುಗಲಿದೆ. ಈ ಧಾರ್ಮಿಕ ಮಹೋತ್ಸವದಲ್ಲಿ 41ನೇ ಚಾತುರ್ಮಾಸ್ಯ ವ್ರತೋತ್ಸವ ಸಮಿತಿ ಸಾಗರದ ಗೌರವಾಧ್ಯಕ್ಷ ಮೋಹನ್ ಶೇಟ್, ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್, ಕಾರ್ಯಾಧ್ಯಕ್ಷ ಮಂಜುನಾಥ್ ಬಿ ವೆರ್ಣೇಕರ್, ಪ್ರಧಾನ ಕಾರ್ಯದರ್ಶಿ ಸೋಮಕಾಂತ್ ರಾಯ್ಕರ್, ಕೋಶಾಧ್ಯಕ್ಷ ರಾಘವೇಂದ್ರ ಆರ್ ಸೇರಿದಂತೆ ವಿವಿಧ ಉಪಸಮಿತಿಗಳ ಸಂಚಾಲಕರು, ಪದಾಧಿಕಾರಿಗಳು ಹಾಗೂ ದೈವಜ್ಞ ಬ್ರಾಹ್ಮಣ ಸಮಾಜದ ಸಮಸ್ತ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ನಮಗೆ ಇದು ನಮ್ಮ ಆಫೀಸ್ನ ವತಿಯಿಂದ ಮಾಡಿರೋದು. ಅದಕ್ಕೆ ನಮ್ಮ ಪಾರ್ಟ್ನರ್ ಜಮೀನು ಬಂದಿಲ್ಲ ಅಂದರೆ ನಾವು ಬೇರೆ ಕಡೆ ನಮ್ಮ ಕೆಲಸಗಳೆಲ್ಲ ಜಾಸ್ತಿ ಇರ್ತದೆ. ನಮಗೆ ಇಷ್ಟೆಲ್ಲ ದೊಡ್ಡ ಈವೆಂಟ್ ಆಗುತ್ತೆ ಅಂತ ಒಂದು ಸಣ್ಣ ಐಡಿಯಾನೂ ಇರಲಿಲ್ಲ. ಇದನ್ನ ಹೇಗೆಂದರೆ ನಮ್ಮ ಆಫೀಸಿಂದ ಗಣೇಶ ನೇತ್ರಾಲಯ ಸಿರ್ಸಿ ವಿಭಾಗದಿಂದ ನಾವು ಇಲ್ಲಿ ಕ್ಯಾಂಪನ್ನು ಆಯೋಜಿಸಿದ್ದೀವಿ. NMJC ಗಣೇಶ ನೇತ್ರಾಲಯದ ಒಂದು ಶಾಖೆ ಸಾಗರದಲ್ಲೂ ಕೂಡ ಇದೆ. ಇಲ್ಲಿ ನಾವು ಯಾರು ಕ್ಯಾಂಪಲ್ಲಿ ನಾವೇನು ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ, ಇಲ್ಲಿರೋ ಏನು ಅನುಭವಿಸಿರ್ತಾರೆ ಇವ್ರನ್ನ ಎಲ್ಲರೂ ಇಷ್ಟೇ ಸಮಸ್ಯೆ ಇರ್ತದೆ ಅವರನ್ನು ನಾವು ನಮ್ಮ ಸಾಗರದ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜೈಲಿನಲ್ಲಿ ಸಮವಸ್ತ್ರ ಧರಿಸಿದ ಪ್ರಜ್ವಲ್ ರೇವಣ್ಣ, ಆಂಧ್ರ ಮೂಲದ ಏರ್ಟೆಲ್ ಸಿಮ್ ಬಳಕೆ ಡಿಜಿಪಿ ಅಲೋಕ್ ಕುಮಾರ್ ಸ್ಪಷ್ಟನೆ. ಅರಸೀಕೆರೆ ಸಾರ್ವಜನಿಕ ಆಸ್ಪತ್ರೆ ವೈಫಲ್ಯ, ಮಕ್ಕಳಿಗೆ ವಿಟಮಿನ್ ಕ್ಯಾಪ್ಸೂಲ್ ಇಲ್ಲದೆ ಪೋಷಕರ ಆತಂಕ, ಸಮಸ್ಯೆ ಬಗೆಹರಿಸದಿದ್ದರೆ ಉಗ್ರ ಪ್ರತಿಭಟನೆಯ ಎಚ್ಚರಿಕೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆ ಖಂಡನೀಯ, ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ, ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.